ನವದೆಹಲಿಗೆ ಶಿಫ್ಟ್ ಆಗಿರುವಂಥ ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಇದೀಗ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಗಡಿ ಶಾಸಕರಾದಂಥ ಎಸ್ ಸಿ ಬಾಲಕೃಷ್ಣ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ಸಭೆ ನಡೀತಾ ಇದೆ ಸರ್. ಇವತ್ತೊಂದು ತೆರೆ ಬೀಳೋ ನಿರೀಕ್ಷೆ ಇದೆಯಾ ಸರ್ ನಿಮ್ಮ ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ? ನೀವು ಮಾಧ್ಯಮದವರು ಏನೇನು ಸಮಸ್ಯೆನ ಕ್ರಿಯೇಟ್ ಮಾಡಿದ್ರಲ್ಲ ನಾಯಕತ್ವದ ವಿಚಾರದಲ್ಲಿ, ಇದಕ್ಕೆ ಒಂದು ಅಂತಿಮ ತೀರ್ಮಾನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಕರೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾವುದು ಸೂಕ್ತವಾದಂಥ ಸರಿಯಾದಂಥ ಮಾಹಿತಿ ಇಲ್ಲ ಅವ್ರು ಯಾತಕ್ಕೆ ಕರೆದಿದ್ದಾರೆ ಅಂತ. ನಾನು ಬಹುಶಃ ಎಲ್ಲ ಚುನಾವಣೆಗಳೆಲ್ಲ ಆದವಲ್ಲ, ಇದ್ರದ್ದು ಯಾವುದು ಕೇರಳದು ಅದೆಲ್ಲ ಮುಗಿದ್ಮೇಲೆ ಕರೀತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತಲ್ಲ, ಅದು ವಿಚಾರವಾಗಿ ಕರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಕರೆದಿದ್ದಾರೆ ಅಂತಕ್ಕಂಥದ್ದು ಇನ್ನೂ ನಮಗೆ ಅದರ ವಿಚಾರ ನಮಗೆ ಗೊತ್ತಿಲ್ಲ. ಈಗ ಸಿ ಎಂ ಜೊತೆ ಒಂದಷ್ಟು ಜನ ಶಾಸಕರು, ಡಿ ಸಿ ಎಂ ಜೊತೆ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವ್ರು ಯಾಕೆ ಹೋಗಲಿಲ್ಲ ಸರ್ ಡೆಲ್ಲಿಗೆ? ನನಗೇನು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಕಾಣಲಿಲ್ಲ. ನನಗೆ ಸ್ವಲ್ಪ ಕಾಲು ಏಟಾಗ್ಬಿಟ್ಟೈತೆ. ಕಾಲು ಏಟಾಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ ಮಾಡಬೇಡಿ ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ. ಒಂದು 3 ಮಂತ್ಸು ಜಾಸ್ತಿ ಮೂಮೆಂಟ್ ಮಾಡಬೇಡಿ, ಪುನಃ ಪ್ರಾಬ್ಲಮ್ ಆಗ್ತದೆ ಅಂತ, ಫ್ರ್ಯಾಕ್ಚರ್ ಆಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ಸ್ ಕಡಿಮೆ ಮಾಡಿ ಅಂತ ಹೇಳಿರೋದ್ರಿಂದ ಹೋಗಲಿಲ್ಲ ಅಷ್ಟೇ. ಸರ್, ಈಗ ನಾಯಕತ್ವ ಬದಲಾವಣೆಯೋ ಅಥವಾ ಸಚಿವ ಸಂಪುಟ ಪುನರಚನೆಯೋ ಅನ್ನೋ ನಿಟ್ಟಲ್ಲಿ ತೀವ್ರ ಕ್ಯೂರಿಯಾಸಿಟಿ ಇದೆ ಸರ್. ಆ್ಯಸ್ ಎ ಡಿ ಸಿ ಎಂ ಜಿಲ್ಲೆಯ ಶಾಸಕರಾಗಿ ಏನು ಅಪೀಲ್ ಮಾಡ್ತೀರಾ ಸರ್ ಹೈಕಮಾಂಡ್ಗೆ? ನಾವು ಏನು ಅಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ಹೈಕಮಾಂಡ್ಗೆ ಇಲ್ಲಿರ್ತಕ್ಕಂಥ ವಿಚಾರಗಳೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ಹೈಕಮಾಂಡ್ಗೆ ಇಲ್ಲೆಲ್ಲ ಬೆಳವಣಿಗೆಗಳನ್ನ ರಿಪೋರ್ಟಾಗಿ ತರಿಸ್ಕೊಂಡಿದ್ದಾರೆ. ಅವರೇ ಸೂಕ್ತವಾದಂಥ ತೀರ್ಮಾನ, ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸೂಕ್ತವಾದಂಥ ತೀರ್ಮಾನ ತಗೋಬೇಕು. ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಹಿಂದಿನಿಂದಲೂ ಕೂಡ ನೀವು ಬ್ಯಾಟ್ ಬೀಸ್ಕೊಂಡು ಬಂದಿದ್ರಿ ಸರ್, ಅಂದರೆ ಅವರಿಗೆ ಸಿ ಎಂ ಸ್ಥಾನ ಕೊಡಬೇಕು ಅಂತ. ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ, ಏನು ಹೇಳ್ತೀರಾ ಅಂತ? ನನ್ನ ಮಂತ್ರಿಗಿರಿ ತಪ್ಪಿಸ್ಬೇಕು ಅಂತ ಮಾಡಿದ್ದೀರಾ ನೀವು? ಆಯಿತು, ಅದು ತೀರ್ಮಾನ ನಾನು ಹೇಳಿಲ್ವಾ? ಸೂಕ್ಷ್ಮವಾದಂಥ ವಿಚಾರಗಳು, ಕೆಲವು ವಿಚಾರಗಳು ಹೈಕಮಾಂಡ್ ಎಲ್ಲ ವಿಚಾರಗಳನ್ನು ಕೂಡ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದೆ. ಅವರು ಈ ನಮ್ಮ ಪಕ್ಷಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಿಂದ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಈಗ ಮಂತ್ರಿಮಂಡಲ ಸೇರುವಂಥ ಎಲ್ಲ ವಿಶ್ವಾಸ ಇದೆಯಾ ಸರ್ ತಮಗೆ? ಏನೋ ಆಸೆ ಇಟ್ಕೊಂಡಿದ್ದೀವಿ, ನೋಡೋಣ. ಹೈಕಮಾಂಡ್ ಏನೋ ಸೀನಿಯಾರಿಟಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಎಲ್ಲ ಡೆಲ್ಲಿಲಿ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಸರ್, ಎಲ್ಲ ತಮ್ಮದೇ ಆದಂಥ ರೂಟ್ನಲ್ಲಿ. ಏನು ಸೀನಿಯರ್ಸ್ ಇದರಲ್ಲಿ ನೀವು ಇದ್ದೀರಾ, ಸೀನಿಯರ್ MLA ಲಿಸ್ಟಲ್ಲಿ. ನೀವು ಯಾರ ಮುಖಾಂತರ ಒತ್ತಡ ಇರ್ತಾ ಇದ್ದೀರಾ ಅಂತ? ಇಲ್ಲಿ ಯಾರೂ ಲಾಬಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಕ್ಷಕ್ಕೆಲ್ಲ ಗೊತ್ತಿದೆ ಯಾರನ್ನ ಮಾಡಿದ್ರೆ ಏನು ಆಗ್ತದೆ ಅಂತೇಳಿ. ಸೀನಿಯಾರಿಟಿ ಯಾರಿದ್ದಾರೆ, ಏನು ಯಾರನ್ನ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೆಲ್ಲ ಮಂದಟ್ಟಾಗಿದೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವರೇ ಕೂತು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಪುನರಚನೆ ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾ ಸರ್? ಖಂಡಿತ ಬದ್ಧ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಬದ್ಧ ಇದ್ದೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ಅವರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.